ಕೊಡ್ತೇವೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ ಯಾವಾಗ ಕಚೇರಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಚರ್ಚೆ ವಿರೋಧ ಪಕ್ಷದ 3 ವರ್ಷಗಳಲ್ಲಿ ಈ ಕಚೇರಿಗೆ ಮಂಜೂರಾದ ಕೂತ್ಕೊಂಡಿದ್ದಾರೆ. ನಿಮ್ಗೆ ಏನಾಗಿದೆ? ಹುದ್ದೆಗಳು ಸುಮ್ಮನೆ ಯಾಕೆ ನಿಂತ ನಿಮ್ಗೆ ಗೊತ್ತಿಲ್ಲ. ಸ್ಥಳಾಂತರಿಸಲು ಮಾಡಲು ಇರುವ ಕಾರಣಗಳೇನು? ಈಗ ಕಂದಾಯ ಸಚಿವರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ನಿಮಿಷ ಇರಪ್ಪ ಸ್ವಲ್ಪ. ಮುಖ್ಯಮಂತ್ರಿ ಹೇಳಿದ್ದಾರೆ, ಈಗ ಅವರು ಅಡ್ಜಸ್ಟ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲೇನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ. ಅವ್ರೇನು ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್ ಅದೇನು ತಪ್ಪೇನಿಲ್ಲ. ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ಗವರ್ಮೆಂಟ್ ಈಸ್ ದೇರ್, ವಿ ಆರ್ ರೆಡಿ ಟು ಡಿಸ್ಕಸ್, ವಿ ಆರ್ ರೆಡಿ ಟು ರಿಪ್ಲೈ. ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಆನ್ ಅಸ್, ಯು ಡೂ ಇಟ್. ವಿ ಆರ್ ದೇರ್ ಟು ರಿಪ್ಲೈ ಟು ಯು. ವಿ ಡೋಂಟ್ ಮೈಂಡ್ ಇಟ್. ಈಗ ವಿ ವಿಲ್ ಡೂ ಇಟ್. ಬಟ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದ್ ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ ಒಂದ್ ಗಂಟೆ, ವಿತಿನ್ 1 hour ಬೇಕಾದ್ರೆ ನೀವು ಕ್ಲೋಸ್ ಮಾಡಿ. ಈಗ ಬೇಗ ಪ್ರಶ್ನೆ ಈಗ ನೀವು ಕ್ಲೋಸ್ ಮಾಡಿ. ಅಧ್ಯಕ್ಷರೇ, ಅವರು ಒಪ್ಪಿದ್ದಾರೆ. ವಿಲ್ ಡೂ ಇಟ್. ಮಾನ್ಯ ಈಗ ನಾನೊಂದು ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ತಡೆ ಮಾಡಲ್ಲ, ನಾವು ಚರ್ಚೆಗೆ ಅವಕಾಶ. ಪ್ರತಿಪಕ್ಷ ನಾಯಕರೇ, ನಾನೊಂದು ಭರವಸೆ ಮೇರೆಗೆ, ನಿಮ್ಮ ಭರವಸೆ ಮೇರೆಗೆ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮಗೆ ನಿಲುವಳಿಗೆ ಅವಕಾಶ ಮಾಡ್ತೀನಿ. ಪ್ರತಿಪಕ್ಷದ ನಾಯಕರ ಮಿತ್ರರೇ, ನಾನಿರುವುದೇ ನಿಮಗಾಗಿ. ಈಗ ಪ್ರಶ್ನೆ ಸ್ಟಾರ್ಟ್ ಆಗ್ಲಿ. ನಾನಿರುವುದೇ ನಿಮಗಾಗಿ. ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ. ಅಡ್ಜಸ್ಟ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ. ಬಿಕಾಸ್ ಈಗಾಗಲೇ ನಾವು SIT ತಯಾರು ಮಾಡಿದೀವಿ. ಸುಮಾರು 3/4 ಭಾಗದಷ್ಟು ತನಿಖೆ ಮುಗಿದಿದೆ. ಈ ಹಂತದಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ಕಾನೂನು ರೀತಿ ಬರಲ್ಲ. ಆದ್ರೂ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಕೊಳ್ತೇವೆ. ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ. ಕ್ವಶನ್ ಅವರ್ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್. ವೀರೈಂದ್ ಹೇಳಪ್ಪ, ವೀರೈಂದ್ ಹೇಳ್ರಿ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ವೀರಯ್ಯನ ಅರೆಸ್ಟ್ ಆಗಿದೆ 2 ಸರಿ MLC ಆಗಿದೆ. ದಯವಿಟ್ಟು ಕೂತ್ಕೊಳ್ಳಿ. ಹೇಳಿ ಅದನ್ನು. ಬಾಬಾ ಸಾಹೇಬ್ ಕಿತ್ತೂರ್. ಅಶ್ವಥ್ ಅವ್ರು ಯಾಕೆ ನಿಲ್ತೀರಿ? ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಚೆನ್ನಮ್ಮ ಕಿತ್ತೂರಿನಲ್ಲಿ ಯಾವಾಗ